ಆಪರೇಷನ್ ಸಿಂಧೂರ ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಆಪರೇಷನ್ ಕೆಲ್ಲರ್ ಅಡಿ ಮತ್ತೆ 3 ಉಗ್ರರ ಮಟಾಶ್. ಪುಲ್ವಾಮಾ ಜಿಲ್ಲೆಯ ನಾದಿರ್ ಗ್ರಾಮದಲ್ಲಿ ಉಗ್ರನ ರುಂಡ ಚಂಡಾಡಿದ ಸೇನೆ. 14 ಉಗ್ರರ ಹಿಟ್ ಲಿಸ್ಟ್ನಲ್ಲಿ 6 ಜನ ಉಗ್ರರ ಸಂಹಾರ. ಜಮ್ಮು ಕಾಶ್ಮೀರಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ. ಎಲ್ಒಸಿಗೆ ತೆರಳಿ ಪರಿಸ್ಥಿತಿ ಅವಲೋಕಿಸಲಿರುವ ರಾಜನಾಥ್ ಸಿಂಗ್. ನಾಳೆ ಭುಜ್ ವಾಯುನೆಲೆಗೆ ಭೇಟಿ, ಹೆಚ್ಚಿನ ಭದ್ರತೆ ನಿಯೋಜನೆ. ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಮುಂದುವರೆದ ಶೆಲ್ ಡಿಸ್ಪೋಸಲ್ ಕಾರ್ಯ. ಕಾಶ್ಮೀರದ ನೌಶೇರಾದಲ್ಲಿ ಸ್ಫೋಟಕ ನಿಷ್ಕ್ರಿಯಗೊಳಿಸಿದ ಸೇನೆ. ಸ್ಫೋಟಗೊಳ್ಳದೆ ಜನವಸತಿ ಪ್ರದೇಶದಲ್ಲಿ ಉಳಿದಿದ್ದ ಶೆಲ್ಗಳು. ಭಾರತದ ವಾಯುಪಡೆಯ ಅಟ್ಯಾಕ್ಗೆ ಪಾಕಿಸ್ತಾನ ಗಡಗಡ. ಕಣ್ಮುಚ್ಚಿ ತೆರೆಯೋದ್ರಲ್ಲಿ 9 ಉಗ್ರ ನೆಲೆಗಳು ಉಡೀಸ್ ಮಾಡಿದ್ದ ಭಾರತ. 23 ನಿಮಿಷಗಳ ರೋಚಕ ದಾಳಿಯ ಇನ್ನಷ್ಟು ಮಾಹಿತಿ ಲಭ್ಯ. ಭಾರತದ ಮೇಲಿನ ದಾಳಿಗೆ ಪ್ಲಾನ್ ಮಾಡಿದ್ದೇ ಮಾಜಿ ಪಾಕ್ ಪ್ರಧಾನಿ. ಲಂಡನ್ನಲ್ಲಿ ಕುಳಿತುಕೊಂಡು ಕುತಂತ್ರ, ರಾಜಿ ಮಾಡಿಕೊಳ್ಳಿ ಅಂತಾನೂ ಹೇಳಿದ್ದಂತೆ ನವಾಜ್ ಶರೀಫ್. ರಕ್ತ ಮತ್ತು ನೀರು ಜೊತೆಯಾಗಿ ಹರಿಯಲು ಸಾಧ್ಯವಿಲ್ಲ. ಮೋದಿ ವಾರ್ನಿಂಗ್ ಬಳಿಕ ಮೆತ್ತಗಾಗಿ ಪತ್ರ ಬರೆದ ಪಾಕ್. ಸಿಂಧೂ ನದಿ ನೀರು ಹರಿಸುವಂತೆ ಭಿಕ್ಷೆಗೆ ನಿಂತ ಪಾಕಿಸ್ತಾನ. ಮೋದಿಯನ್ನೇ ಅನುಕರಿಸಿ ಪೋಸ್ಟ್ ಕೊಟ್ಟ ಶರೀಫ್. ಮಿಲಿಟರಿ ಜೊತೆ ಪಾಕ್ ಪ್ರಧಾನಿಯ ಬಿಟ್ಟಿ ಬಿಲ್ಡಪ್. ಫೋಟೋ ವಿಡಿಯೋದಲ್ಲಿ ಏರ್ಬೇಸ್ನ ಗಾಯ ಮರೆಮಾಚಲು ಕಸರತ್ತು. ಎಲ್ಒಸಿ ಗಡಿಗೆ ಇವತ್ತು ರಕ್ಷಣಾ ಸಚಿವರ ಪ್ರಯಾಣ. ಕಣಿವೆ ಪರಿಸ್ಥಿತಿ ಅವಲೋಕಿಸಲಿರುವ ರಾಜನಾಥ್. ನಾಳೆ ಭುಜ್ ವಾಯುನೆಲೆಗೆ ಭೇಟಿ, ಹೆಚ್ಚಿನ ಭದ್ರತೆ ನಿಯೋಜನೆ. ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಯಶಸ್ವಿ ಕಾರ್ಯಾಚರಣೆ. ಇವತ್ತು ಬೆಂಗಳೂರಲ್ಲಿ ಬಿಜೆಪಿ ನಾಯಕರ ತಿರಂಗ ಯಾತ್ರೆ. ಭಾರತ ಸೇನೆಯೊಂದಿಗೆ ನಾಗರಿಕರು ಅನ್ನೋ ಘೋಷವಾಕ್ಯದೊಂದಿಗೆ ಮೆರವಣಿಗೆ. ಭಾರತದ ಸ್ವದೇಶಿ ನಿರ್ಮಿತ ಶಸ್ತ್ರಾಸ್ತ್ರಗಳಿಗೆ ಭಾರೀ ಬೇಡಿಕೆ. ರಕ್ಷಣಾ ಉತ್ಪಾದನೆಯ ಐತಿಹಾಸಿಕ ಗರಿಷ್ಠ ಮಟ್ಟಕ್ಕೇರಿಕೆ. ದಶಕದಲ್ಲಿ ಡಿಫೆನ್ಸ್ ರಫ್ತು 34 ಪಟ್ಟು ಹೆಚ್ಚಳ. ಅಮರನಾಥ್ ಯಾತ್ರೆಗೆ ದಿನಗಣನೆ. ಕೇಂದ್ರಕ್ಕೆ ಟೆನ್ಷನ್. ಪಹಲ್ಗಾಮ್ಗೆ ಬರುವ ಯಾತ್ರಿಕರ ಹೆಚ್ಚಿನ ಭದ್ರತೆ. ಜುಲೈ 3ರಿಂದ ಆರಂಭವಾಗೋ ಯಾತ್ರೆಗೆ ಸಕಲ ತಯಾರಿ. ಸ್ವಾತಂತ್ರ್ಯ ಘೋಷಿಸಿಕೊಂಡು ಪಾಕ್ಗೆ ಬಲೂಚ್ ಟಾಂಗ್. ರಿಪಬ್ಲಿಕ್ ಬಲೂಚಿಸ್ತಾನ ಅಂತ ನಾಮಕರಣ. ಪ್ರತ್ಯೇಕ ಬಲೂಚ್ ನಕ್ಷೆ ಧ್ವಜ ಹಾರಿಸಿ ಭಾರತಕ್ಕೆ ಬೆಂಬಲ. ಪಾಕಿಸ್ತಾನದ ಬೆನ್ನಲ್ಲೇ ಗಡಿ ತಕರಾರು ತೆಗೆದ ಚೈನಾ. ಭಾರತದ ಅವಿಭಾಜ್ಯ ಅಂಗ ಅರುಣಾಚಲದಲ್ಲಿ ಖ್ಯಾತೆ. 27 ಸ್ಥಳಗಳ ಹೆಸರು ಬದಲಿಸಿದ್ದಕ್ಕೆ ಜೈಸ್ವಾಲ್ರ ಟಕ್ಕರ್. ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳ ಭರ್ಜರಿ ಭೇಟಿ. ಮಂಗಳೂರು, ಬೆಂಗಳೂರು, ಕಲಬುರಗಿ, ಯಾದಗಿರಿ ಸೇರಿ ಹಲವೆಡೆ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್. ಅಧಿಕಾರಿಗಳ ಕಚೇರಿ, ಮನೆಗಳಲ್ಲಿ ದಾಖಲೆ ಪರಿಶೀಲನೆ. ಹಿಂದೂ ಸಂಘಟನೆ ಕಾರ್ಯಕರ್ತ ಸುಹಾಸ್ ಕೊಲೆ ಪ್ರಕರಣ. ಮತ್ತೆ 3 ಆರೋಪಿಗಳನ್ನು ಬಂಧಿಸಿದ ಪೊಲೀಸರು. ಕೇಸ್ನಲ್ಲಿ ಬಂಧಿತರ ಸಂಖ್ಯೆ 11ಕ್ಕೆ ಏರಿಕೆ. ಇಂದಿನಿಂದ ಗ್ರೇಟರ್ ಬೆಂಗಳೂರು ಅಧಿಕೃತ ಆದೇಶ. ಕೇಂದ್ರ ಉತ್ತರ ದಕ್ಷಿಣವಾಗಿ 3 ಪಾಲಿಕೆಗಳಾಗಿ ವಿಸರ್ಜನೆ. ಪ್ರಾಧಿಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷರು, ಸಚಿವರೇ ಉಪಾಧ್ಯಕ್ಷ. ರಾಯಚೂರು ಜಿಲ್ಲೆಯಲ್ಲಿ ಬೆಳ್ಳಂಬೆಳಗ್ಗೆ ಮಳೆ ಆರ್ಭಟ. ಧಾರಾಕಾರ ಮಳೆಗೆ ಕೆರೆಯಂತಾದ ಮಸ್ಕಿ ಪುರಸಭೆ ಆವರಣ. ಮಳೆ ನೀರು ನಿಂತಿರೋದ್ರಿಂದ ಸಾರ್ವಜನಿಕರ ಪರದಾಟ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.